ಇದೇ ಏಪ್ರಿಲ್ 5, 2026ರಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜಯಂತ್ಯುತ್ಸವದಂದು ಬೆಳಗ್ಗೆ 11 ಗಂಟೆಗೆ ನಗರದ ವೀರಶೈವ ಕಲ್ಯಾಣ ಮಂಟಪ ಸಾರ್ವಜನಿಕ ಉದ್ಯಾನವನ ಕಲಬುರಗಿಯಲ್ಲಿ ಬಹಿರಂಗ ಸಭೆಯನ್ನು ಆಯೋಜಿಸಲಾಗಿದೆ ಎಂದು ಜಯಂತಿ ಉತ್ಸವ ಸಮಿತಿ ಗೌರವಾಧ್ಯಕ್ಷರಾದ ಮಂಜುನಾಥ್ ನಾಲವಾರಕರ್ ಅವರು ತಿಳಿಸಿದರು. ಇಂದು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಮಾದಿಗ ಸಮುದಾಯದ ಇತ್ತೀಚೆಗೆ ರಾಷ್ಟ್ರಪತಿಗಳ ಅಮೃತ ಹಸ್ತದಿಂದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಮಂದಾಕೃಷ್ಣ ಮಾದಿಗ ಮತ್ತು ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮನೆ ರವರಿಗೆ ಅಭಿನಂದನಾ ಸಮಾರಂಭವು ಹಮ್ಮಿಕೊಳ್ಳಲಾಗಿದೆ ಮತ್ತು ಈ ಬಹಿರಂಗ ಸಭೆಗೆ ಸನ್ಮಾನ್ಯ ಶ್ರೀ ಕೆಎಚ್ ಮುನಿಯಪ್ಪ ಆಹಾರ ಸರಬರಾಜು ಸಚಿವರು, ಸನ್ಮಾನ್ಯ ಶ್ರೀ ಆರ್.ಬಿ. ತಿಮ್ಮಾಪುರ ಮಾನ್ಯ ಅಬಕಾರಿ ಸಚಿವರು, ಮಾಜಿ ಉಪ ಮುಖ್ಯಮಂತ್ರಿಗಳು ಮತ್ತು ಸಂಸದರಾದ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ, ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಎಚ್ ಆಂಜನೇಯ, ಮಾಜಿ ಕೇಂದ್ರ ಸಚಿವರಾದ ಸನ್ಮಾನ್ಯ ಶ್ರೀ ಎ ನಾರಾಯಣಸ್ವಾಮಿ, ಬಹುಜನ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷರಾದ ಶ್ರೀ ಮಾರಸಂದ್ರ ಮುನಿಯಪ್ಪ, ಶ್ರೀ ಅರುಣ್ ಕುಮಾರ್ ನ್ಯಾಯವಾದಿಗಳು, ಶ್ರೀ ಭಾಸ್ಕರ್ ಪ್ರಸಾದ್, ಭೀಮಣ್ಣ ಬಿಲ್ಲವ, ಡಾಕ್ಟರ್ ಗೋಪಾಲರಾವ್ ತಲಂಗಿ, ವಿನೋದ ಕೆಬಿ, ಮಾದಿಗ ದಂಡೋರ ರಾಜ್ಯಾಧ್ಯಕ್ಷರಾದ ನರಸಪ್ಪ ಕೆಬಿ, ವಾಸು, ವಿಜಯಕುಮಾರ್ ಕೋಡಿಹಾಳ, ಎಎಚ್ ನಾಗೇಶ್, ನ್ಯಾಯವಾದಿಗಳಾದ ಶ್ರೀಮತಿ ಅರುಂಧತಿ ಅವರುಗಳು ಆಗಮಿಸಿದ್ದರು ಎಂದರು. ಈ ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷರಾದ ರಾಜು ಹದನೂರು, ಬಸವರಾಜ್ ಜವಳಿ, ಶಿವಕುಮಾರ್ ಅಕದಪುರ್ ಸೇರಿದಂತೆ ಅನೇಕರು ಹಾಜರಿದ್ದರು. ಬಾಬು ಜಗಜೀವನ್ ಭವನ ಸುಮಾರು 2 ಸರ್ಕಾರ, ಇವತ್ತು ಭಾರತೀಯ ಜನತಾ ಪಕ್ಷ ಆಗಿರ್ಬೋದು, ಈಗಿರುವಂಥ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಬಾಬು ಜಗಜೀವನ್ ಭವನ, ಡಾಕ್ಟರ್ ಅಂಬೇಡ್ಕರ್ ಭವನ ಒಟ್ಟಿಗೆ ಪ್ರಾರಂಭ ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ಬಾಬು ಜಗಜೀವನ್ ಭವನವನ್ನು ನಿರ್ಮಾಣ ಮಾಡುವಲ್ಲಿ ಎಲ್ಲೋ ಒಂದು ಕಡೆಗೆ ರಾಜಕೀಯ ಒಂದು ಮೇಲ್ನೋಟಕ್ಕೆ ಎದ್ದು ಕಾಣ್ತದೆ. ಅಲ್ಲದೆ ಕೂಡ ನಮ್ಮ ಸಮುದಾಯದವರು ಭೀಮಣ್ಣ ಬಿಲ್ಲ ಅವರು ಮತ್ತು ಅದೇ ರೀತಿಯಾಗಿ ದಿವಂಗತ ಜಯರಾಮ್ ಕೃಷ್ಣ ಅವರು ಅವರ ಶ್ರಮದಿಂದ ಇವತ್ತು ಆ ಒಂದು ಇಲ್ಲಿವರೆಗೆ ಹಂತಕ್ಕೆ ಬಂದಿದೆ. ಆದರೆ ಅದಕ್ಕೆ ದುಡ್ಡು ವೆಚ್ಚ ಜಾಸ್ತಿ ಆಗ್ತದೆ ಅಂತ ಗಮನಕ್ಕೆ ತಂದರೂ ಕೂಡ ಕೇವಲ ಇವತ್ತು ಕಳೆದ ಸರ್ಕಾರದಲ್ಲಿರುವಂಥ ಸಚಿವರು ಕೂಡ ಕಾಟಾಚಾರಕ್ಕೆ ಕಲಬುರಗಿಗೆ ಬಂದಾಗೊಮ್ಮೆ ಅಲ್ಲಿ ಹೋಗೋದು, ಭವನ ನೋಡೋದು, ನಾನು ಹಣ ಬಿಡುಗಡೆ ಮಾಡ್ತೀನಿ ಅನ್ನೋದು ಇದೇ ಮಾಡ್ಕೊಳ್ಳೋದು ಬಂದಿದ್ದಾರೆ. ಮೊನ್ನೆ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಕೂಡ ವಿಸಿಟ್ ಮಾಡಿದ್ರು, ಅವರು ಕೂಡ ಹಾಗೆ ಭರವಸೆ ಕೊಟ್ಟಿದ್ದಾರೆ. ಆದರೆ ಇದಕ್ಕೆ ಎಲ್ಲೋ ಒಂದು ಕಡೆಗೆ ಮಾದಿಗ ಸಮುದಾಯದ ಸಂಘಟನೆಗಳು ಎಲ್ಲರೂ ಸೇರಿ ಇವತ್ತು ರಾಜಕೀಯವಾಗಿ ಒತ್ತಡ ಹೇಳಿದ್ರು ಕೂಡ ಇನ್ನ ಒಂದು 4 ಕೋಟಿ ಮೇಲೆ ಹೆಚ್ಚಿಗೆ ಹಣವನ್ನು ಬೇಕಾದ್ರೆ ಸಮಾಜ ಕಲ್ಯಾಣಕ್ಕೆ ಕೊಡಕ್ ಬರಲ್ಲ ಅಂದ್ರೆ ಸರ್. ಆದರೆ ನಾವು ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ನಂತರವಾಗಿ ಅಜಯ್ ಸಿಂಗ್ ಅವರ ಗಮನಕ್ಕೆ ತಂದು, ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅದನ್ನು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ. ಹಾಗಾಗಿ ಇವತ್ತು ರಾಜಕೀಯ ಮಾಡೋಕ್ಕೆ ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ ಬಂದಾಗ ಅವ್ರ ಕಾರ್ಯಕರ್ತರು ತೊಗೊಂಬರೋದು ವಿಜಯ, ಅದು ಏನಾಗಿದೆ, ಪ್ರವಾಸಿ ಮಂದಿರ ಆಗ್ಬಿಟ್ಟದು. ಬಾಬು ಜಗಜೀವನ್ ಭವನ ಅಂದ್ರೆ ಪ್ರವಾಸಿ ಮಂದಿರ ಅಂದ್ರೆ ಕಲಬುರಗಿಗೆ ಯಾರೇ ಲೀಡರ್ಸ್ ಬರ್ತಾರಂದ್ರೆ ಅಲ್ಲಿ ಒಂದು ವಿಸಿಟ್ ಕೊಡ್ಬೇಕನ್ನುವಂಥ ಅಷ್ಟೇ ಆಗ್ಬಿಟ್ಟು ಅದಕ್ಕೆ ಪೂರ್ತಿ ಮಾಡ್ಬೇಕನ್ನುವಂಥ ಕೆಲಸಕ್ಕೆ ರಾಜಕೀಯ ಹಿನ್ನಡೆ ಇದೆ. ಹಾಗಾಗಿ ಅದು ಮುಂದಿನ ದಿನಗಳಲ್ಲಿ ನಾವು ಅದು ಹೆಜ್ಜೆಯನ್ನು ಹಾಕಿ ಅದು ವಿಚಾರವನ್ನು ಮಾಡಿ ಹೋರಾಟವನ್ನು ಮಾಡ್ತೀವಿ ಅಂತ ವಿನಂತಿಸ್ತೇವೆ. ಕಲಬುರಗಿ ನಗರದಲ್ಲಿ ಬರುವಂಥ ಈಗಾಗಲೇ ಬೆಳಗ್ಗೆ 11 ಗಂಟೆಗೆ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಾವು ಬಹಿರಂಗ ಸಭೆಯನ್ನು ಆಯೋಜಿಸಲಾಗಿದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಾದಿಗ ಸಮುದಾಯದ 2 ಪ್ರಮುಖರನ್ನು ರಾಷ್ಟ್ರಪತಿಗಳ ಅಮೃತ ಹಸ್ತದಿಂದ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿ ಪುರಸ್ಕಾರವನ್ನು ಪಡ್ಕೊಂಡಿರುವಂಥ ಮಂದಾಕೃಷ್ಣ ಮಾದಿಗ ಮತ್ತು ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಈ ವೇದಿಕೆಯ ಅಡಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಬಹಿರಂಗ ಸಭೆಗೆ ಸನ್ಮಾನ್ಯ ಶ್ರೀ ಕೆಎಚ್ ಮುನಿಯಪ್ಪ ಆಹಾರ ಸಚಿವರು, ಅದೇ ರೀತಿ ಆರ್.ಬಿ. ತಿಮ್ಮಾಪುರ ಸಾಹೇಬರು, ಅದೇ ರೀತಿ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಸಂಸದರಂಥ ಗೋವಿಂದ ಕಾರಜೋಳ ಅವರು, ಅದೇ ರೀತಿಯಾಗಿ ಮಾಜಿ ಸಚಿವರಂಥ ಎಚ್ ಆಂಜನೇಯ ಅವರು, ಮಾಜಿ ಕೇಂದ್ರ ಸಚಿವರಂಥ ಎ ನಾರಾಯಣಸ್ವಾಮಿ ಅವರು, ಮಾತ್ಸದ ಮುನಿಯಪ್ಪ ಅವರು, ಅರುಣ್ ಕುಮಾರ್ ನ್ಯಾಯವಾದಿಗಳು, ಭಾಸ್ಕರ್ ಪ್ರಸಾದ್ ಅವರು, ಭೀಮಣ್ಣ ಬಿಲ್ಲ ಅವರು, ಡಾಕ್ಟರ್ ಗೋಪಾಲರಾವ್ ತೆಲಂಗಿ ಅವರು, ವಿನೋದ್ ಕೆಬಿ ಅವರು, ಮಾದಿಗ ದಂಡೋರ ರಾಜ್ಯಾಧ್ಯಕ್ಷರಾದಂಥ ನರಸಪ್ಪ ಅವರು, ಕೆಬಿ ವಾಸು ಅವರು, ವಿಜಯಕುಮಾರ್ ಕೋಡ್ಯಾಳ ಅವರು, ಎಎಚ್ ನಾಗೇಶ್ ಅವರು, ನ್ಯಾಯವಾದಿಗಳಾದಂಥ ಶ್ರೀಮತಿ ಅರುಂಧತಿ ಮೇಡಮ್ ಅವರು ಈ ಕಾರ್ಯಕ್ರಮದಲ್ಲಿ ಆಗಮಿಸಲಿದ್ದಾರೆ. ಹಾಗೆ ಈ ಬಹಿರಂಗ ಸಭೆಯಲ್ಲಿ ಇನ್ನೊಬ್ಬರು ವಿಶೇಷ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಚಲನಚಿತ್ರ ನಟರು ಹಾಗೂ ಪ್ರಗತಿಪರ ಹೋರಾಟಗಾರರಾಗಿರುವಂಥ ಚೇತನ್ ಅಹಿಂಸಾ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಏಪ್ರಿಲ್ 4ರಂದು
ಬೆಳಗ್ಗೆ 11 ಗಂಟೆಗೆ ಕನ್ನಡ ಭವನದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ವತಿಯಿಂದ ಪ್ರಥಮ ಬಾರಿಗೆ ಇಲ್ಲಿವರೆಗೆ ಜಯಂತ್ಯೋತ್ಸವ ಕಾರ್ಯಕ್ರಮ ಆದರೂ ಕೂಡ ಕೇವಲ 5ನೇ ತಾರೀಕು ಜಯಂತಿಯನ್ನು ಮಾಡ್ತಾ ಇತ್ತು ಹೊರತು ಬೇರೆ ಚಟುವಟಿಕೆ ಮಾಡ್ತಾ ಇರಲಿಲ್ಲ. ಆದರೆ ಈ ಬಾರಿ ನಾವು ಎಲ್ಲರೂ ಸೇರಿ ಒಂದು ಆಲೋಚನೆ ಮಾಡಿ ಇವತ್ತು ಡಾಕ್ಟರ್ ಬಾಬು ಜಗಜೀವನ್ ರವರ ಕುರಿತು ಒಂದು ಕವಿಗೋಷ್ಠಿಯನ್ನು ಕನ್ನಡ ಭವನದಲ್ಲಿ ನಾವು ಆಯೋಜಿಸಿದ್ದೇವೆ. ಹಾಗೆ ಅದೇ ರೀತಿಯಾಗಿ ಏಪ್ರಿಲ್ 5ರಂದು ಬಾಬು ಜಗಜೀವನ್ ರಾವ್ ಜಯಂತ್ಯೋತ್ಸವ ಸಮಿತಿ ವತಿಯಿಂದ ನಡೆಯುವಂಥ ಕಾರ್ಯಕ್ರಮದಲ್ಲಿ ಮಾದಿಗ ಸಮುದಾಯದ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರೆಲ್ಲರನ್ನ ಗುರುತಿಸಿ ಗೌರವ ಸತ್ಕಾರವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಕಾರ್ಯಕ್ರಮ ಬಹಿರಂಗ ಸಭೆ ಬಹಳ ಅರ್ಥಪೂರ್ಣಂತ ಚರ್ಚೆ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅಂದರೆ ಯಾರು, ಅವರು ರಾಜಕೀಯವಾಗಿ ಮತ್ತು ಸಮಾಜಕ್ಕೆ ಕೊಟ್ಟಂತ ಕೊಡುಗೆಗಳ ಬಗ್ಗೆ ಒಂದು ಚಿಂತನ ಮಂಥನ ಆಗಬೇಕು, ಬಹಿರಂಗ ಸಭೆಯಲ್ಲಿ ಚರ್ಚೆ ಆಗಬೇಕು ಅಂತೇಳಿ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಈ ಸಭೆಗೆ ಮಾದಿಗ ಸಮುದಾಯದ ಎಲ್ಲ ಹೋರಾಟಗಾರರು, ಚಿಂತಕರು, ಬುದ್ಧಿಜೀವಿಗಳು, ಮಹಿಳೆಯರು, ಯುವಕರು, ನ್ಯಾಯವಾದಿಗಳು, ಸರ್ಕಾರಿ ನೌಕರದಾರರು ಎಲ್ಲರೂ ಕೂಡ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಅದ್ರ ಜೊತೆ ಇವತ್ತು ಮಂದಾಕೃಷ್ಣ ಮಾದಿಗರು ಇಡೀ ದೇಶದಲ್ಲಿ ಇವತ್ತು ಒಳ ಮೀಸಲಾತಿಗಾಗಿ ನಮ್ಮ ಸಮುದಾಯದ ಹಕ್ಕಿಗಾಗಿ ಏನು ಹೋರಾಟ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ದೊರಕಿದೆ. ಅದೇ ರೀತಿ ವಿಜಯಲಕ್ಷ್ಮಿ ದೇಶಮಾನೆ ಅವರು ಕೂಡ ವೈದಿಕರಾಗಿ ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸಿದ್ದಾರೆ. ಆ ಇಬ್ಬರು ಮಹಾಪುರುಷರನ್ನ ಸನ್ಮಾನವನ್ನು ನೋಡುವಂಥ ಒಂದು ಭಾಗ್ಯವನ್ನು ಎಲ್ಲರಿಗೂ ದೊರಕಲಿ ಅಂತೇಳಿ ವಿಶೇಷವಾಗಿ ಬಾಬೂಜಿ ಜಯಂತ್ಯೋತ್ಸವದಂದು ಅವರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಮಾಧ್ಯಮ ಮಿತ್ರರು ಕೂಡ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ನಮ್ಮ ಕಾರ್ಯಕ್ರಮಕ್ಕೆ ಸಹಕರಿಸಬೇಕಾಗಿ ವಿನಂತಿಸ್ತೇನೆ.